ಹಲೋ ಟ್ರೈನೀಸ್, ಇವತ್ತು ನಾವು ಆಡಿ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ವಿಡಿಯೋ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಆಡಿ ಮಾಡೆಲ್ ಆಫ್ ಇನ್ಸ್ಟ್ರಕ್ಷನ್ ನ ಡಿಫೈನ್ ಮಾಡೋದು, ಆಡಿ ಮಾಡೆಲ್ ನ ಲಾಭ ಹೇಳೋದು, ಆಡಿ ಮಾಡೆಲ್ ಆಫ್ ಇನ್ಸ್ಟ್ರಕ್ಷನ್ ನ ಎಕ್ಸ್ಪ್ಲೇನ್ ಮಾಡೋದು. ಬನ್ನಿ ಆರಂಭಿಸೋಣ. ಆಡಿ ಅನ್ನೋದು ಇನ್ಸ್ಟ್ರಕ್ಷನಲ್ ಸಿಸ್ಟಮ್ ಡಿಸೈನ್ ಅಂದ್ರೆ IST ಫ್ರೇಮ್ವರ್ಕ್. ಎಷ್ಟೋ ಜನ ಇನ್ಸ್ಟ್ರಕ್ಷನಲ್ ಡಿಸೈನರ್ಸ್ ಆಮೇಲೆ ಟ್ರೈನಿಂಗ್ ಡೆವಲಪರ್ಸ್ ಕೋರ್ಸ್ ಡೆವಲಪ್ ಮಾಡೋಕೆ ಸಹಾಯ ಮಾಡತ್ತೆ. ಇನ್ಸ್ಟ್ರಕ್ಷನಲ್ ಡಿಸೈನ್ ಇದಕ್ಕೆ ಬೇಕಾದಂತ ಸಿಸ್ಟಮ್ಸ್, ಸಬ್ಜೆಕ್ಟ್ಗೆ ಬೇಕಾದ ಅನಾಲಿಸಿಸ್, ಡಿಸೈನ್, ಡೆವಲಪ್ಮೆಂಟ್, ಇಂಪ್ಲಿಮೆಂಟೇಷನ್ ಆಮೇಲೆ ಆಕ್ಟಿವಿಟೀಸ್ ಮೂಲಕ ಆಗುವಂತ ಎವ್ಯಾಲ್ಯೂಯೇಷನ್. ಆಡಿ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್. ಅದು ಪ್ರಾಜೆಕ್ಟ್ ನ ಡಿಸೈನ್ಡ್ ಟೆಕ್ನಿಕಲ್ ಮೂಲಕ ಕೋಆರ್ಡಿನೇಟ್ ಮಾಡೋಕೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರತ್ತೆ. ಸರ್, ಈಗ ಒಂದೊಂದು ವಿಷಯವನ್ನು ನಾವೀಗ ನೋಡೋಣ. ನಮಗೆ ಮೊದಲಾಗಿ ಬರೋದು ಅನಾಲಿಸಿಸ್ ಫೇಸ್. ಈ ಫೇಸ್ ನಲ್ಲಿ ಮುಖ್ಯವಾದ ಆಬ್ಜೆಕ್ಟಿವ್ಸ್ ಮತ್ತು ಪ್ರಾಬ್ಲಮ್ಸ್ ನಾವು ಕ್ಲಿಯರ್ ಆಗಿ ನೋಡ್ಕೋಬೇಕು. ಇಲ್ಲಿ ಓದುವಂತ ಪದ್ಧತಿ, ಟ್ರೈನಿಗೆ ಇರುವಂತ ನಾಲೆಡ್ಜ್ ಆಮೇಲೆ ಅವನ ಸ್ಕಿಲ್ ನಾವು ಗಮನಿಸಬೇಕು. ಸುಮಾರು ಪ್ರಶ್ನೆಗಳು ನಿಮ್ ಮನ್ಸಲ್ಲಿ ಬಂದಿರ್ಬೋದು. ಉದಾಹರಣೆಗೆ, ಇಲ್ಲಿ ಯಾರು ಟ್ರೈನಿ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಡಿಸೈರ್ಡ್ ನ್ಯೂ ಬಿಹೇವಿಯರ್ ಅಂದ್ರೆ ಏನು, ಕಲಿಸ್ಕೊಡುವಾಗ ಅವರಿಗಿರುವಂತ ಲಿಮಿಟ್ಸ್ ಏನು, ಡೆಲಿವರಿ ಆಪ್ಷನ್ಸ್ ಏನು, ಪೆಡಗಾಜಿಕಲ್ ಕನ್ಸಿಡರೇಷನ್ಸ್ ಏನು, ಇದೆಲ್ಲ ಕಲಿಸ್ಕೊಡುವವರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ತಿಳ್ಕೋಬೇಕು. ಪ್ರಾಜೆಕ್ಟ್ ಎಷ್ಟು ಟೈಮ್ನಲ್ಲಿ ನಾವು ಮುಗಿಸ್ಬಿಟ್ಟು ಕೊಡ್ಬೇಕು, ನಮ್ಮ ಅಗತ್ಯಗಳನ್ನು ಅನಲೈಸ್ ಮಾಡೋದು ಮಾತ್ರನೇ ಅಲ್ಲದೆ ಈ ಪ್ರಶ್ನೆಗಳನ್ನೆಲ್ಲ ನಾವು ಕೇಳಲೇಬೇಕು. ಈ ಅನಾಲಿಸಿಸ್ ಆಗುವಾಗ ಇನ್ಸ್ಟ್ರಕ್ಷನಲ್ ಡಿಸೈನರ್ಸ್ ಅವ್ರು ಮಾಡುವಂತ ಕೆಲಸಗಳನ್ನು ಚೆನ್ನಾಗಿ ಮಾಡೋಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಆಕ್ಷನ್ ಎಷ್ಟು ಬೆಟರ್ ಆಗಿದೆ ಅನ್ನೋದನ್ನ ಗಮನಿಸಬೇಕು. ಡಿಸೈನ್ ಫೇಸ್ ಇದೊಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ಗೆ ಸಂಬಂಧಪಟ್ಟದ್ದು. ಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್, ಎಕ್ಸಸೈಸಸ್, ಕಂಟೆಂಟ್, ಸಬ್ಜೆಕ್ಟ್ ಮ್ಯಾಟರ್ ಅನಾಲಿಸಿಸ್, ಆಮೇಲೆ ಲೆಸನ್ ಪ್ಲಾನಿಂಗ್, ಇನ್ನು ಮೀಡಿಯಾ ಸೆಲೆಕ್ಷನ್ ಬಗ್ಗೆ ಕಲ್ಕೋಬೇಕು. ಇದೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮತ್ತು ಸ್ಪೆಸಿಫಿಕ್ ಆಗಿ ಇರಬೇಕು. ಸಿಸ್ಟಮ್ಯಾಟಿಕ್ ಅಂದ್ರೆ ಒಂದು ಲಾಜಿಕಲ್ ಪ್ರಾಸೆಸ್. ಇದರಲ್ಲಿ ನಾವು ಐಡೆಂಟಿಫೈಸ್ ಅನ್ನ ಮಾಡೋಕೆ ಸ್ಟ್ರಾಟಜೀಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಡೆವಲಪ್ ಮಾಡಿ ಆಮೇಲೆ ಎವ್ಯಾಲ್ಯೂಯೇಟ್ ಮಾಡಬೇಕು. ಈಗ ಸ್ಪೆಸಿಫಿಕ್ ಅಂದ್ರೆ ನೀವು ಡಿಸೈನ್ ಮಾಡಿರುವಂತ ಪ್ಲಾನ್ ನೋಡಿದ್ರೆ ಪಾಯಿಂಟ್ ಆಗಿ ನೀವದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಡಿಸೈನ್ ಫೇಸ್ ನಲ್ಲಿ ಡಿಸೈನ್ ಡಾಕ್ಯುಮೆಂಟ್ ಅಥವಾ ಡಿಸೈನ್ ಪ್ರಪೋಸಲ್ ಅಥವಾ ಕಾನ್ಸೆಪ್ಟ್ ಅಥವಾ ಬೇಕಾಗಿ ಬಂದ್ರೆ ಇಲ್ಲಿ ಸ್ಟ್ರಕ್ಚರ್ ನೋಟ್ನ ಕೂಡ ನೀವು ಬರ್ದಿಟ್ಕೋಬೇಕು. ಡೆವಲಪ್ಮೆಂಟ್ ಫೇಸ್ ಈ ವಿಷಯದಲ್ಲಿ ಇಲ್ಲಿ ಕಲ್ತ್ಕೊಳ್ತಾ ಇರುವವರಿಗೆ ಡಿಸೈನ್ಸ್ ಕ್ರಿಯೇಟ್ ಮಾಡೋಕೆ ಒಂದು ಸಂದರ್ಭ ಸಿಗತ್ತೆ. ಹೇಳಿಕೊಟ್ಟದ್ದನ್ನ ಕಲ್ತ್ಕೊಳ್ಳಕ್ಕೆ ಮತ್ತು ಡಿಸೈನ್ ಮಾಡೋಕೆ ಇದು ಸಹಾಯವಾಗತ್ತೆ. ಇದರಲ್ಲಿ ಇ ಲರ್ನಿಂಗ್ ಇದೆ ಅಂದ್ರೆ ಆಗ ಪ್ರೋಗ್ರಾಮರ್ಸ್ ಟೆಕ್ನಾಲಜೀಸ್ ನ ಡೆವಲಪ್ ಅಥವಾ ಕಂಬೈನ್ ಮಾಡ್ತಾರೆ. ಡಿಸೈನರ್ ಸ್ಟೋರಿ ಬೋರ್ಡ್, ಮೆಟೀರಿಯಲ್ಸ್ ಆಮೇಲೆ ಪ್ರೊಸೀಜರ್ಸ್ ಕ್ರಿಯೇಟ್ ಮಾಡ್ತಾರೆ. ಡಿಸೈನರ್ಸ್ ಅವರಿಗೆ ಬಂದಂತ ಫೀಡ್ಬ್ಯಾಕ್ ನಿಂದ ಅದನ್ನು ರಿವ್ಯೂ ಮಾಡ್ತಾರೆ ಅಥವಾ ರಿವೈಸ್ ಮಾಡಿ ಬಿಡ್ತಾರೆ. ಇಂಪ್ಲಿಮೆಂಟೇಷನ್ ಫೇಸ್ ಈ ಫೇಸ್ ನಲ್ಲಿ ನೋಡಿದ್ರೆ ಇನ್ಸ್ಟ್ರಕ್ಟರ್ಸ್ ಆಮೇಲೆ ಲರ್ನರ್ಸ್ ಗಾಗಿ ಪ್ರೊಸೀಜರ್ಸ್ ಡೆವಲಪ್ ಮಾಡ್ತಾರೆ. ಇನ್ಸ್ಟ್ರಕ್ಟರ್ಸ್ ನೋಡಿದ್ರೆ ಕೋರ್ಸ್ ಮತ್ತು ಲರ್ನಿಂಗ್ ಔಟ್ಕಮ್ಸ್, ಹೇಳಿಕೊಡುವಂತ ಮೆಥಡ್ ಮತ್ತು ಟೆಸ್ಟಿಂಗ್ ಪ್ರೊಸೀಜರ್ ಮೇಲೆ ಗಮನ ಇಡ್ತಾರೆ. ಪ್ರಿಪರೇಷನ್ ಆಫ್ ಲರ್ನರ್ಸ್ ನಲ್ಲಿ ಅವರಿಗೆ ಹೊಸ ಟೂಲ್ಸ್, ಸಾಫ್ಟ್ವೇರ್, ಹಾರ್ಡ್ವೇರ್ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅದನ್ನು ಟ್ರೈನೀಸ್ ಫುಲ್ ಆಗಿ ರಿಜಿಸ್ಟರ್ ಮಾಡ್ಕೋತಾರೆ. ಇಂಪ್ಲಿಮೆಂಟೇಷನ್ ಇದನ್ನು ನಾವು ಟೆಸ್ಟಿಂಗ್ ಡಿಸೈನ್ ಅಂತ ಕೂಡ ಹೇಳ್ಬೋದು. ಎವಲ್ಯೂಷನ್ ಫೇಸ್ ಇದನ್ನು ನಾವು 2 ತರ ಡಿವೈಡ್ ಮಾಡ್ಬೋದು, ಫಾರ್ಮೇಟಿವ್ ಅಂಡ್ ಸುಮೇಟಿವ್. ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ನಲ್ಲಿ ಎಲ್ಲ ಸೆಕ್ಷನ್ ನಲ್ಲಿ ಒಂದು ಡೆವಲಪ್ಮೆಂಟ್ ಖಂಡಿತ ಇರತ್ತೆ. ಅದೇ ಸಮಯದಲ್ಲಿ ಸಮೇಟಿವ್ ಎವ್ಯಾಲ್ಯೂಯೇಷನ್ ಅಲ್ಲಿ ಅದರ ಕೋರ್ಸ್ ಬಗ್ಗೆ ಎಲ್ಲ ಕೊನೆದಾಗಿ ಕಂಡಕ್ಟ್ ಮಾಡ್ತಾರೆ. ಡೊನಾಲ್ಡ್ ಕರ್ಕ್ ಪ್ಯಾಟ್ರಿಕ್ಸ್ ನ 4 ಲೆವೆಲ್ಸ್ ಆಫ್ ಲರ್ನಿಂಗ್ ಎವ್ಯಾಲ್ಯೂಯೇಷನ್ ಅದು ಆಡಿ ಪ್ರಾಸೆಸ್ ನಲ್ಲಿ ಈ ಫೇಸ್ ನಲ್ಲಿ ಉಪಯೋಗ ಮಾಡ್ತಾರೆ. ಈ ಫೇಸ್ ನಲ್ಲಿ ಕೆಲವು ಸಮಯದಲ್ಲಿ ಓವರ್ಲ್ಯಾಪ್ ಮಾಡುವ ಅವಕಾಶವಿದೆ, ಆಮೇಲೆ ಇಲ್ಲಿ ಒಂದಕ್ಕೊಂದು ಹೋಗ್ಬಿಡತ್ತೆ. ಆದ್ರೆ ಹೇಳ್ಬೇಕಂದ್ರೆ ಇದೊಂದು ಪ್ರಭಾವಿತವಾದ ಶಿಕ್ಷಣ ಪಡೆಯೋಕೆ ಸಹಾಯವಾಗತ್ತೆ. ಇದು ನಿಮಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರ್ಸತ್ತೆ. ಈಗ ಸ್ಯಾಂಪಲ್ ಟಾಸ್ಕ್ ಮತ್ತು ಸ್ಯಾಂಪಲ್ ಔಟ್ಪುಟ್. ಅನಾಲಿಸಿಸ್ ಏನ್ ಕಲ್ತ್ಕೋಬೇಕು ಅಂತ ಹೇಳ್ಕೊಡತ್ತೆ. ಲರ್ನರ್ ಪ್ರೊಫೈಲ್, ಪ್ರಾಬ್ಲಮ್ ಐಡೆಂಟಿಫಿಕೇಶನ್, ಟಾಸ್ಕ್ ಅನಾಲಿಸಿಸ್, ಲರ್ನರ್ ಪ್ರೊಫೈಲ್, ಡಿಸ್ಕ್ರಿಪ್ಷನ್ ಆಫ್ ಕಾನ್ಸ್ಟ್ರಾಂಟ್ಸ್, ನೀಡ್ಸ್, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂಡ್ ಟಾಸ್ಕ್ ಅನಾಲಿಸಿಸ್. ಡಿಸೈನ್ ಹೇಗೆ ಕಲಿಸ್ಬೇಕು ಅನ್ನೋ ವಿಷಯನ ತಿಳ್ಕೊಳ್ಳೋದು ಮುಖ್ಯ. ರಿಟನ್ ಆಬ್ಜೆಕ್ಟಿವ್ಸ್, ಡೆವಲಪ್ ಟೆಸ್ಟ್ ಐಟಮ್ಸ್, ಸರಿಯಾದ ಪ್ಲಾನ್ ಇನ್ಸ್ಟ್ರಕ್ಷನ್
ಐಡೆಂಟಿಫೈ ರಿಸೋರ್ಸಸ್, ಆಮೇಲೆ ಮೆಜರಬಲ್ ಆಬ್ಜೆಕ್ಟಿವ್ಸ್, ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ, ಆಮೇಲೆ ಪ್ರೋಟೋಟೈಪ್ ಸ್ಪೆಸಿಫಿಕೇಶನ್ಸ್, ಡೆವಲಪ್ಮೆಂಟ್. ಎಲ್ಲ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊಳ್ಳೋದು ಆಮೇಲೆ ಬರೆಯೋದು. ವರ್ಕ್ ವಿತ್ ಪ್ರೊಡ್ಯೂಸರ್ಸ್, ಡೆವಲಪ್ ವರ್ಕ್ ಬುಕ್, ಫ್ಲೋ ಚಾರ್ಟ್ ಪ್ರೋಗ್ರಾಮ್, ಸ್ಟೋರಿ ಬೋರ್ಡ್, ಸ್ಕ್ರಿಪ್ಟ್, ಎಕ್ಸಸೈಸಸ್, ಕಂಪ್ಯೂಟರ್ ಮೂಲಕ ಸಿಗುವಂತ ಇನ್ಸ್ಟ್ರಕ್ಷನ್ಸ್, ಇಂಪ್ಲಿಮೆಂಟೇಷನ್. ಈ ಎಲ್ಲ ವಿಷಯಗಳನ್ನ ಪ್ರಪಂಚಕ್ಕೆ ತಕೊಂಡ್ ಬರುವಂತ ಒಂದು ಪದ್ಧತಿ. ಟೀಚರ್ ಟ್ರೈನಿಂಗ್, ಟ್ರೈಔಟ್, ಸ್ಟೂಡೆಂಟ್ ಕಮೆಂಟ್ಸ್, ಡೇಟಾ, ಎವ್ಯಾಲ್ಯೂಯೇಷನ್, ಇನ್ಸ್ಟ್ರಕ್ಷನ್ ಸರಿಯಾಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳುವಂತ ಒಂದು ಪದ್ಧತಿ. ಟೈಮ್ ಡೇಟಾವನ್ನು ರೆಕಾರ್ಡ್ ಮಾಡೋದು, ಇಂಟರ್ಪ್ರೆಟ್ ಟೆಸ್ಟ್ ರಿಸಲ್ಟ್ಸ್, ರಿವೈಸ್ ಆಕ್ಟಿವಿಟೀಸ್, ರೆಕಮೆಂಡೇಶನ್ಸ್, ರಿವೈಸ್ಡ್ ಪ್ರೋಟೋಟೈಪ್. ಈಗಾಗ್ಲೇ ನಾವೆಲ್ಲ ಏನ್ ತಿಳ್ಕೊಂಡ್ವಿ ಅಂತ ಈಗ ಬೇಗ ಹೋಗಿ ನೋಡೋಣ. ಆಡಿ ಮಾಡೆಲ್ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಇನ್ಸ್ಟ್ರಕ್ಷನಲ್ ಡಿಸೈನ್ ಫ್ರೇಮ್ವರ್ಕ್. ಇದರ ವಿಶೇಷವಾದಂತ ಡಿಸೈನ್, ಡೆವಲಪ್ಮೆಂಟ್, ಇಂಪ್ಲಿಮೆಂಟೇಷನ್, ಆಮೇಲೆ ಎವ್ಯಾಲ್ಯೂಯೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಇದು ಟ್ರೈನೀಸ್ಗೆ ಬೇಕಾದಂತ ಆಬ್ಜೆಕ್ಟಿವ್ಸ್ ಮತ್ತು ಲರ್ನಿಂಗ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಸಿಸ್ಟಮ್ಯಾಟಿಕ್ ಆಗಿ ಮತ್ತು ಸ್ಪೆಸಿಫಿಕ್ ಆಗಿ ನಿಮ್ಮ ಕಾಂಟೆಂಟ್ ನ ಕ್ರಿಯೇಟ್ ಮಾಡೋದು, ಟೆಕ್ನಾಲಜಿ ಇಂಟಿಗ್ರೇಷನ್, ಇಂಪ್ಲಿಮೆಂಟ್ ಮಾಡುವಂತ ಪ್ರೊಸೀಜರ್ಸ್, ಆಮೇಲೆ ಎವ್ಯಾಲ್ಯೂಯೇಷನ್ ಮೆಥಡ್ಸ್. ಇದರಿಂದ ನಮಗೆ ಸಿಗುವಂತ ಸ್ಟ್ರಕ್ಚರ್ಡ್ ಪ್ಲಾನಿಂಗ್, ಎಫೆಕ್ಟಿವ್ ಎಕ್ಸಿಕ್ಯೂಷನ್, ಆಮೇಲೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಎಕ್ಸೈಟಿಂಗ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.